ಕಷ್ಟಗಳಿವೆ ಎಂದು ರಾಯರ ಬಳಿ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನಿಮ್ಮ ಬಳಿ ರಾಯರಿದ್ದಾರೆ ಅನ್ನೋ ಮಾತಿನಂತೆ ರಾಯರು ತನ್ನನ್ನ ನಂಬಿದ ಭಕ್ತರನ್ನ ಎಂದಿಗೂ ಕೈಬಿಡುವುದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಇದೇ ಕಾರಣಕ್ಕೆ ರಾಯರನ್ನ ಆರಾಧಿಸುವ, ಮಂತ್ರಾಲಯಕ್ಕೆ ಭೇಟಿ ನೀಡೋ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಯರ ಪ್ರಸಾದದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ರಾಯರ ಮೃತ್ತಿಕೆ ಬಗ್ಗೆ ಯಾರಿಗೆಲ್ಲ ಗೊತ್ತು? ರಾಯರ ಮೃತ್ತಿಕೆ ಅಂದ್ರೆ ಅದು ಅಮೃತಕ್ಕೆ ಸಮ ಅನ್ನೋದು ನಂಬಿಕೆ. ಹಾಗಾಗಿ ಈ ಮೃತ್ತಿಕೆ ಬಗ್ಗೆ ಇತ್ತೀಚೆಗೆ ನಾನು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಸಂಗ್ರಹಿಸಿದ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಯನ ಮೃತ್ತಿಕೆ ಅಂದ್ರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮಣ್ಣು. ಇದನ್ನ ಆಷಾಢ ಹುಣ್ಣಿಮೆ ದಿನದಂದು ರಾಘವೇಂದ್ರ ಸ್ವಾಮಿಗಳ ಮಠದ ಹಿಂದಿರುವ ಪವಿತ್ರ ತುಳಸಿ ವನದಲ್ಲಿ ಭೂಮಿ ಪೂಜೆ ಮಾಡಿ ಅದನ್ನ ಸ್ವಾಮಿಗಳು ತೆಗೆಯುತ್ತಾರೆ. ಅದನ್ನ ಮೆರವಣಿಗೆ ಮೂಲಕ ಬೃಂದಾವನಕ್ಕೆ ತಂದು ಹಳೆಯ ಮಣ್ಣನ್ನ ತೆಗೆದು ಹೊಸದನ್ನ ಬೃಂದಾವನದ ಮೇಲೆ ಹಾಕಲಾಗತ್ತೆ. ಇದನ್ನೇ ಮೃತ್ತಿಕೆ ಎನ್ನಲಾಗತ್ತೆ. ಇದನ್ನ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗತ್ತೆ. ಹಾಗಂತ ಇದನ್ನ ಸಾರ್ವಜನಿಕವಾಗಿ ಎಲ್ಲಾ ಕಡೆಗಳಲ್ಲಿ ನೀಡಲಾಗುವುದಿಲ್ಲ. ಬೃಂದಾವನದಲ್ಲಿ ರಾಯರನ್ನ ಪೂಜಿಸುವ ಅರ್ಚಕರ ಮನೆಗಳಲ್ಲಿ ನೀಡಲಾಗತ್ತೆ. ಯಾರಿಗೆ ಈ ಮೃತ್ತಿಕೆಯ ಅಗತ್ಯ ಇದೆಯೋ ಅವರಿಗೆ ನೀಡಲಾಗತ್ತೆ. ಮೃತ್ತಿಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಮೃತ್ತಿಕೆ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದ್ರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ.